A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವತ್ತಿನ ದಿವಸ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು. 3ನೇ ಘಟಕದಲ್ಲಿ ಅನಿಲ್ ಅವರು ಇವತ್ತು ನಿವೃತ್ತಿ ಆಗ್ತಾರೆ. ನಮ್ಗೆ ಅಷ್ಟೊಂದು ಹೆಮ್ಮೆ ಇಲ್ಲ, ತೂಕ ಆಗ್ತಾಯಿದೆ. ಯಾಕಂದ್ರೆ ಇಲ್ಲಿ ಘಟಕ ವ್ಯವಸ್ಥಾಪಕರು ಆನಂದ್ ಸರ್ ಹೆಂಗೆ ಅದಾರಂದ್ರೆ ಎಲ್ಲರಿಗೆ ಹಚ್ಕೊಂಡು ಅವ್ರ ಕೈಯಾಗ ನಾನು ನೌಕರಿ ಮಾಡೀನಿ. ಅವರಲ್ಲಿ ಆನಂದ್ ಸರ್ ಬಲ್ಲಿ ಹೆಂಗೆ ಅದಂದ್ರೆ ಯಾರು ಅತಿ ಇದರಿಂದ ದುಡಿತಾರೆ ಅವ್ರ ಮೇಲೆ ಭಾಳ ಪ್ರೀತಿ. ಅವರು ಆನಂದ್ ಸರ್ ಹೆಂಗೆ ಅದಾರಪ್ಪ ಆನಂದೇ ಇದ್ದಂಗೆ. ಅವರು 2ನೇ ಘಟಕದಲ್ಲಿ ಅವರು ಭಾಳ ಒಳ್ಳೆಯ ಇದರಲ್ಲಿದ್ದ ಕೆಲಸ ಮಾಡ್ಕೊತ ಬಂದರು. ಎಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆಯ ಗೌರವ. ಆನಂದ್ ಸರ್ ಯಾವಾಗಲೂ ಯಾವ ಕಾರ್ಮಿಕರಿಗೂ ಯಾವುದೇ ರೀತಿಯಿಂದ ಒಳ್ಳೆಯ ರೀತಿಯಿಂದ ಮಾತಾಡೋದಾಗಲಿ, ಮತ್ತು ಅವ್ರಿಗೆ ರಜಾ ಅದು ಬೇಕಾದ್ರೆ ಆಯಿತು ನಿಮಗೆ ತೊಂದರೆ ಐತೆ ಆಯ್ತು ಇವತ್ತು ಹೋಗ್ರಿ ನಾಳೆ ಬರ್ರಿ ಮತ್ತು ಕೆಲಸಕ್ಕೆ ಅನ್ನುವಂಥ ಭಾವನೆ ಅವರಲ್ಲಿತ್ತು. ಅವ್ರ ಕೈಯಾಗ 5-6 ವರ್ಷ ನೌಕರಿ ಮಾಡೀನಿ ನಾನು. ಆನಂದ್ ಸರ್ ಅಂತ ಘಟಕ ವ್ಯವಸ್ಥಾಪಕರು ನಮ್ಮಲ್ಲಿ ಸಿಗೋದು ಭಾಳ ಅಪರೂಪ. ಯಾಕಂದ್ರೆ ಅವರು ಘಟಕ ವ್ಯವಸ್ಥಾಪಕನ ಇದ್ದೀನಿ ನಂದೇಪ ಅವರು ಅನ್ನುವಂಥದ್ದು ಎಂದೂ ಮಾತಾಡಲಿಲ್ಲ. ಅವರು ಎಲ್ಲರ ಜೋಡಿ ಅಣ್ಣತಮ್ಮರ ಹೊಂದಾಣಿಕೆಯಾಗಿ ಆನಂದ್ ಸರ್ ತಮ್ಮದೇ ಆದಂಥ ಒಂದು ಪ್ರತಿಭೆ ಬೆಳೆಸಿ ಕಾರ್ಮಿಕರ ಮನಸ್ಸು ಗೆಲ್ತಿದ್ರು. ಅವರು ಯಾವುದೇ ಗಾಡಿಗಳು ಓಡಿಸ್ಬೇಕಾರೆ ಬರ್ತಾರೆ ನೋಡಿ ಇಷ್ಟಾಗ ಅವ್ರು ಚಪ್ಪರ್ ಬಂದು ಬರ್ತಾರೆ, ಅನಿಲ್ ಬರ್ತಾನೆ, ಮಡ್ಡಿ ಮನೆ ಬರ್ತಾನೆ, ಇಂಥ ಭಾವನೆ ಇತ್ತು. ಯಾಕಂದ್ರೆ ಆನಂದ್ ಸರ್ ಅಂತ ಘಟಕ ವ್ಯವಸ್ಥಾಪಕರು ನಮ್ಮ ಬಿಜಾಪುರ ಜಿಲ್ಲೆಗೆ ಇರಬೇಕು. ಅವರಂಥ ವ್ಯಕ್ತಿ ನಾವು ಭಾಳ ಅಪರೂಪ ನೋಡೋದು. ಆನಂದ್ ಸರ್ ಅಂದ್ರೆ ಅವ್ರ ಹೆಸರಿಗೆ ಆನಂದ ಅಲ್ಲ, ಅವ್ರ ಹೆಸರು ಹೆಂಗಾದ್ರೆ ಪಬ್ಲಿಕ್ ಸಹಿತ ಕೇಳ್ತಾರೆ ಆನಂದ್ ಸರ್ ಹತ್ತದಾರಲ್ರಿ ಅಲ್ಲೇ ಇದ್ರಿ ಏನು ಇಲ್ಲ ಸರ್ ನಮ್ಮ 3ನೇ ಘಟಕ ಬಂದೀನಿ ಅಂದ್ರೆ ಮೊನ್ನೆ ಒಬ್ಬರು ಪ್ರೊಫೆಸರ್ ಕೇಳಿದರು ನಮ್ಮ ಕೈಯನ್ ಸ್ಟೂಡೆಂಟ್ ರೀ ನಿಮ್ಮ ಆನಂದ್ ಸರ್ ಅಂದರು. ನನಗೆ ಭಾಳ ಖುಷಿ ಆಯಿತು. ಮತ್ತು ಹಿರಿಯರು ತಮ್ಮದಡ್ಡಿಯಾಗ ಸಹಿತ ಅವ್ರಿಗೆ ಎಲ್ಲ ಮೇಡಮ್ಗಳಾಗಲಿ ಸರ್ಗಳಾಗಲಿ ಭಾಳ ಕೇಳ್ತಾರೆ ಆನಂದ್ ಸರ್ ನಮ್ಮ ಬಲ್ಲಿ ಇದ್ರು ನೋಡಿರಿ ನಮ್ಮೂರವ್ರವ್ರು ಅಂತ. ಯಾಕಂದ್ರೆ ಅವರು ಎಲ್ಲಿ ಬೇಕಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಬೆಳೆದ ಸಂಸ್ಕಾರ ಒಳ್ಳೇದೈತಿ. ಯಾಕಂದ್ರೆ ಅವ್ರ ಫಾದರ್ ಅವ್ರು ಟೀಚರ್ ವೃತ್ತಿಯಿಂದ ಬೆಳೆದು ಬಂದವರು ಆನಂದ್ ಸರ್. ಮನೆಯಾಗ ಪ್ರತಿಯೊಬ್ಬರು ಎಂಪ್ಲಾಯೀಸ್. ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೆ ಇದೇ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ಅನಿಲ್ ಅವರಿಗೆ ಅವರು ನಿವೃತ್ತಿ ಕೊಟ್ಟರೆ ನಮಗೇನು ಖುಷಿ ಇಲ್ಲ, ನಿವೃತ್ತಿ ಅನಿವಾರ್ಯ. ಆನಂದ್ ಸರ್ ಅವರಿಗೆ ಒಳ್ಳೆಯ ಸಂಭ್ರಮದಿಂದ ತಮ್ಮ ಘಟಕದಲ್ಲಿ ಒಂದು ನಿವೃತ್ತಿಯ ಕಾರ್ಯಕ್ರಮ ಇಟ್ಕೊಂಡಾರ. ಆನಂದ್ ಸರ್ಗೆ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೆ ಸ್ವಾಗತ. ಈ ಒಂದು ಸುಂದರವಾದ ಒಂದು ಸಮಾರಂಭಕ್ಕೆ ಈ ಒಂದು ಕೇಂದ್ರ ಬಿಂದು ಆಗಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಾರಿಗೆ ನಿಯಂತ್ರಕರಾದ ಶ್ರೀ ಅಣ್ಣಪ್ಪ ಹರಿಜನ್ ಅವರು ಅನಿಲ್ ಅಂತಲೇ ಹೆಸರುವಾಸಿಯಾಗಿದ್ದರು. ಅವರು ಇವತ್ತು ತಮ್ಮ 60 ವರ್ಷಗಳನ್ನು ಪೂರ್ಣಗೊಳಿಸಿ ಏನು ಒಂದು ನಿವೃತ್ತಿ ಆಗ್ತಾಯಿದ್ದಾರೆ. ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಮಸ್ತ ಎಲ್ಲ ನಮ್ಮ ವಿಭಾಗದ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಿಬ್ಬಂದಿಗಳೇ, ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವರು ಒಂದು ಶಿಸ್ತಿನ ಸಿಪಾಯಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರ ಒಂದು ನಿಷ್ಠೆ, ಸಮಯ ಪ್ರಜ್ಞೆ, ಆಮೇಲೆ ಎಲ್ಲರ ಜೊತೆ ಹೊಂದಿರತಂಥ ಒಂದು ಬಾಂಧವ್ಯ ಭಾಳ ಅಭೂತಪೂರ್ವ ಆದಂಥ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ಅವರು ಏನು ಒಂದು ನಿವೃತ್ತಿ ಆಗ್ತಾಯಿದ್ದಾರೆ, ನಮ್ಮ ಸಾರಿಗೆ ಸಂಸ್ಥೆ ಒಂದು ಬಡವ ಆಗಿತ್ತದಂತೆ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಒಂದು ನಿವೃತ್ತಿ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ನಮ್ಮಲ್ಲಿ ಸುಮಾರು ಸಿಬ್ಬಂದಿಗಳು ಕರ್ತವ್ಯದಿಂದ 60 ವರ್ಷಕ್ಕಿಂತ ಮುಂಚೆನೇ ಇಲ್ಲಿಂದ ಒಂದು ನಿರ್ಗಮನ ಆಗುವಂಥ ಸಾಕಷ್ಟು ಉದಾಹರಣೆಗಳದಾವ. ಚಾಲಕರನ್ನು ತೆಗೆದುಕೊಂಡಾಗ ಯಾವುದೋ ಒಂದು ರೀತಿಯಿಂದ ಕಾಯಿಲೆ ಆಗಲಿ ಅಥವಾ ಇನ್ನಿತರ ಅಪಘಾತಗಳಲ್ಲಾಗಲಿ ಮರಣ ಹೊಂದಿರ್ತಾರೆ. ಅದೇ ರೀತಿಯಾಗಿ ನಮ್ಮ ನಿರ್ವಾಹಕರಾದರೂ ಸಹಿತ ಯಾವುದೇ ಒಂದು ಕೇಸಿನಲ್ಲಿ ಅಥವಾ ಗೈರು ಹಾಜರಾತಿಯಲ್ಲಿ ಅಥವಾ ಇನ್ನಿತರ ಒಂದು ಆರೋಗ್ಯ ಸರಿಯಿಲ್ಲದೇ ಇರೋದರಿಂದ 60 ವರ್ಷದವರೆಗೆ ಅವರ ಒಂದು ನೌಕರಿ ಪೂರೈಸೋಕ್ಕೆ ಆಗ್ತಿರೋದಿಲ್ಲ. ಅಂಥ ಒಂದು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಸಿಬ್ಬಂದಿಗಳು, ಮುಖ್ಯವಾಗಿ ನಮ್ಮ ಅನಿಲ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಅವರು ಸಮಯ ಪ್ರಜ್ಞೆ ಆಗಲಿ, ಒಂದು ಕರ್ತವ್ಯ ನಿರ್ವಹಣೆಯಲ್ಲಿ ಆಗಲಿ ಅಥವಾ ಒಂದು ಹಾಜರಾತಿಯಲ್ಲಿ ಭಾಳ ಅವ್ರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡಬೇಕು ನಾವು. ಯಾಕಂತಂದ್ರೆ ಭಾಳ ಅದ್ಭುತವಾಗಿದೆ ಅವರ ಆರೋಗ್ಯ. ಇನ್ನೂ ಒಂದು 20 ವರ್ಷ ಅವರು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವಷ್ಟು ಆರೋಗ್ಯ ಇದೆ. ಯಾಕಂತಂದ್ರೆ ಕಾಯಕವೇ ಕೈಲಾಸ ಅಂತ ಏನೋ ಒಂದು ಬಸವಣ್ಣವ್ರು ಹೇಳ್ತಾರೆ, ಆ ಒಂದು ತತ್ವದ ಅಡಿಯಲ್ಲಿ ಅವರು ಭಾಳಷ್ಟು ಕೆಲಸವನ್ನು ನಿರ್ವಹಿಸಿದ್ದಾರೆ. ಮುಖ್ಯವಾಗಿ ಅವರು ಶ್ರಮೇವ ಜಯತೆ ಅಂದರೆ ಶ್ರಮ ಮಾಡಿದರೆ ನಾವು ಕೆಲಸ ಮಾಡಿದ್ರೇ ನಮಗೆ ಜಯ ಸಿಗ್ತದಂಥ ಒಂದು ಏನು ಒಂದು ಇದರಲ್ಲಿ ಪಾಲನೆ ಮಾಡ್ಕೊತ ಬಂದಂಥವರು. ಹೀಗಾಗಿ ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಲಿ, ದೇವರವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಘಟಕದ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದರ ಜೊತೆಗೆ ಇವತ್ತು ಈ 2025ರ ಒಂದು ಕೊನೆಯ ದಿವಸ ಆಗಿರೋದ್ರಿಂದ ಎಲ್ಲರೂ ಜಾಗರೂಕರಾಗಿ ಯಾವುದೇ ಒಂದು ಮದ್ಯಪಾನ ಮಾಡದೆ ಒಂದು ಹೊಸ ವರ್ಷವನ್ನು ಎಲ್ಲರೂ ಒಂದು ಸ್ವಾಗತ ಮಾಡಬೇಕು.
ಯಾಕಂತಂದರೆ ಜೀವ ಇದ್ರೇ ನಮ್ಮದು ಜೀವನ. ಯಾಕಂತಂದ್ರೆ ಜೀವಕ್ಕಿಂತ ಮುಖ್ಯವಾದದ್ದು ಯಾವುದೂ ಅಲ್ಲ. ಹೀಗಾಗಿ ನಾನು ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೇನೆ, ಒಂದು ಹೊಸ ವರ್ಷ ಎಲ್ಲರಿಗೆ ಒಂದು ಸಂತಸವನ್ನು ತರಲಿ. ಸಂತಾಪ ಆಗಬಾರ್ದು ಮತ್ತು ಸಂಗ್ರಾಮ ಆಗಬಾರ್ದು ಮತ್ತು ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರೂ ಹರ್ಷೋದ್ಯೋಗವಾಗಿ ಒಂದು ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಮಾಡಲಿ. ಒಂದು 2025ಕ್ಕೆ ತಾವೆಲ್ಲರೂ ಬೀಳ್ಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಸಮಸ್ತ ನಮ್ಮ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನಲ್ಲಿ ಮಾತು ಮುಗಿಸ್ತೇನೆ. ಆನಂದ್ ಹುಗಾರ್, ಘಟಕ ವ್ಯವಸ್ಥಾಪಕರು, ವಿಜಯಪುರ ಘಟಕ 2. ಈ ಘಟಕದ ಡಿಪೋ ಮ್ಯಾನೇಜರ್ ಆದಂಥ ಸಾಹೇಬರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅವರು. ಯಾಕಂದ್ರೆ ಆ ಬಸ್ ಸ್ಟ್ಯಾಂಡ್ದಾಗ ನಾವು ಏನೇ ಒಂದು ವರ್ಕ್ ಮಾಡ್ಬೇಕಾದ್ರೆ ಅವ್ರನ್ನ ಕೇಳಾರ್ದೆ ಯಾವುದೇ ಒಂದು ಕೆಲಸ ಮಾಡ್ತಿದ್ದಿಲ್ಲ ನಾನು. ಸರ್ ಹಿಂಗೈತಿ ಹೆಂಗೆ ಮಾಡಿರಿ ಅಂದರೆ ಹೆಂಗೆ ಮಾಡಂಗಿಲ್ಲ, ಅದು ನೋಡು ಸರಿಪಡಿಸಿದ್ರೆ ಅವ್ರು ಹೇಳೋ ಮಾತು ಬಟ್ಟೆ ನಮ್ಗೆ ಇರ್ತಿದ್ದಿಲ್ಲ. ಮತ್ತು ನಾನು ಯಾವುದೇ ಡ್ರೈವರ್ ಆದರೆ ಕಂಡಕ್ಟರ್ ಆಗಲಿ ಅಲ್ಲಿ ಬಂದ್ರೆ ಅವರಿಗೆಲ್ಲ ಸ್ಪಂದನೆ ಮಾಡಿ ಅವರಿಗೆಲ್ಲ ಹಿಂಗೆ ತಿಳುವಳಿಕೆ ಹೇಳಿ ಹಿಂಗೆ ಮಾಡಬೇಕು ಎಕ್ಸ್ಟ್ರಾ ಗಾಡಿ ಬಂದರೂ ಸುದೇ ನಾನು ಅವ್ರಿಗೆಲ್ಲ ಒಂದು ನಮೂನೆ ಇದು ಮಾಡಿ ಕಳಿಸ್ಕೊಡ್ತಿದ್ದೆ ಅವ್ರಿಗೆ. ಎಲ್ಲ ಇಷ್ಟು ಜನ ನನಗೆ ಪ್ರೀತಿಯಿಂದ ನೋಡಬೇಕಾದ್ರೆ ಇದೇ ಕಾರಣ. ನಾ ಯಾರಿಗೂ ಏನೂ ಅಬೇಜುಬೆ ಮಾತಾಡ್ತಿದ್ದಿಲ್ಲ, ಬರಪ್ಪ ಹೋಗ್ರಪ್ಪ. ಯಾಕಂದ್ರೆ ನಾನು ಒಂದು SC/ST 40/78 ಈ ಸಂಘದ ವರ್ಕಿಂಗ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದೆ. ಆದರೂ ಆದರೂ ನಾನು ಹಾಗೆ ಇದ್ದೆ, ಯಾರಿಗೂ ನಾನು ನೋವಾಗುವಂಥ ಕೆಲಸ ಮಾಡತ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಡಿಪೋ ಮ್ಯಾನೇಜರ್ ನಮ್ಗೆ ಏನು ಹೇಳ್ತಿರೋ ಅಲ್ಲಿ ಏನೋ ನನಗೆ ತೊಂದರೆ ಆಗ್ಲಂತದ್ದು ಬರಬಾರದು. ನಿಂದು ಫೋನ್ ಬಂದ್ರೆ ನಾನು ಬಿಡೋದಿಲ್ಲ ಅನ್ನಿಲ್ಲ ಹತ್ತಿದ್ರೆ. ಸರ್ ಆ ಫೋನ್ ಬಂದ್ರೆ ಆದ್ರೆ ಅಷ್ಟೇ ಕೇಳ್ರಿ ಸರ್, ಉಳ್ಕಾದು ಏನು ಕೇಳಬೇಡ್ರಿ. ನಾವು ಒಬ್ಬರೇ ಇದ್ರೂ ಕೆಲಸ ಮಾಡ್ತೀವಿ, ಅಷ್ಟರು ಕೂಡಿ ಇದ್ದರೂ ಕೆಲಸ ಮಾಡ್ತೀವಿ. ಕೆಲಸದಿಂದ ನಮ್ಮ ಕರ್ತವ್ಯನ ಸದಾ ನಿಮ್ಮ ಇದರಲ್ಲಿ ಮಾಡ್ತೀವಿ ಅಂತೇಳಿ ನಾನು ಸಾಹೇಬ್ರಿಗೆ ಹೇಳ್ತಾಯಿದ್ದೆ. ಆಯ್ತೇನಿಲ್ಲ ಹಾಗೆ ಹೇಳಿ ನೀನು ಮಾಡಪ್ಪ ಅಂತ ಹೇಳ್ತಿದ್ರು. ಅದರಿಂದ ನಾ ಕೆಲಸ ಮಾಡ್ಕೊತ ನಿವೃತ್ತಿ ಹೊಂದಿದ್ದೀನಿ. ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ಮತ್ತು ನನ್ನ ತಮ್ಮರಿಗೆ ನಮಸ್ಕಾರ. ನನ್ನ ಹೆಸರು ಅನಿಲ್ ವಾಯ್ ಹರಿಜನ್, ಸಾರಿಗೆ ನಿಯಂತ್ರಕ, ಬಿಜಾಪುರ ಸಟ್ಲ್ಯಾಟ್ ಬಸ್ ಸ್ಟ್ಯಾಂಡ್. ನನ್ನ ಸ್ನೇಹಿತರು, ನಾನು ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತದೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಯಾಕಂತಂದರೆ ನಿನ್ನೆ ಅನಿಲ್ ಅವ್ರು ಬಂದು ಹೇಳಿರ್ತಾರೆ ನಾಳೆ ಮಧ್ಯಾಹ್ನ ಕಾರ್ಯಕ್ರಮ ಮಾಡೋಣ ಅಂತೇಳಿ. ಆದರೆ ಅವರ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಒಂದು ನೆರವೇರಿಸಲ್ಪಡ್ತು. ಯಾಕಂತಂದ್ರೆ ಇದರಿಂದ ನಮ್ಗೆ ಗೊತ್ತಾಗ್ತದೆ ಅವರು ಒಂದು ಅಪಾರ ಬಂಧು ಬಳಗವನ್ನು, ಸ್ನೇಹಿತರನ್ನು ಹೊಂದಿದ್ದಾರೆ ಅಂತೇಳಿ. ಹಾಗೂ ಈ ಒಂದು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಅವರು ಎಷ್ಟೊಂದು ಪ್ರಾಮಾಣಿಕವಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕಂತಂದರೆ ನಾನು ನೋಡಿದ್ದೆ ಸಟ್ಲ್ಯಾಟ್ ಬಸ್ ನಿಲ್ದಾಣದಲ್ಲಿ ಅವರ ಒಂದು ಕಾರ್ಯಕ್ಷಮತೆ, ಅವರ ಒಂದು ನಿಷ್ಠುರತನ, ಆಮೇಲೆ ಒಂದು ಅಧಿಕಾರಿಗಳ ಒಂದು ಯಾವುದೇ ಒಂದು ನಾವು ಸೂಚನೆ ಕೊಟ್ಟರೆ ಅದನ್ನು ಚಾಚು ತಪ್ಪದೇ ಪಾಲನೆ ಮಾಡ್ತಿದ್ರು ಅವರು. ಒಂದು ಉದಾಹರಣೆಗಾಗಿ ಒಂದು ಬೇರೆ ವಿಭಾಗದ ವಾಹನಗಳು ಯಾವ್ದಾದ್ರು ನಮ್ಮ ಸೆಟ್ಲೈಟಿಗೆ ಒಂದು ಎಂಟ್ರಿ ಕೊಟ್ಟರೆ ಅನಿಲ ನನಗೆ ಮಾಹಿತಿ ಕೊಡೋರು ಬಿಡ್ತಿರ್ಲಿಲ್ಲ ಅವರು. ಯಾಕಂತಂದ್ರೆ ಸರ್ ಇಂಥ ಒಂದು ಡಿಪೋದು ಇಂಥ 8 ಗಂಟೆಗೆ ಅವರು ಗಾಡಿ ತೊಗೊಂಬಂದಾರ, ಅವ್ರು ಬಿಡಲೇ ಹೆಂಗೆ, ನೀವು ಬಿಡು ಅಂತಂದ್ರೆ ಬಿಡ್ತೀನಿ, ಇಲ್ಲಾಂದ್ರೆ ನಾನು ಇಲ್ಲೇ ಹೇಳಿ ನಿಲ್ಲಿಸ್ತೀನಿ ಅಂತನ್ನುವ ಒಂದು ಪ್ರಾಮಾಣಿಕ, ಅಂದರೆ ಆ ಈ ವಿಭಾಗದ ಬಗ್ಗೆ ಒಂದು ಘಟಕದ ಬಗ್ಗೆ ಇರುವಂಥ ಒಂದು ಹೆಮ್ಮೆಯನ್ನು ಎತ್ತಿ ತೋರಿಸ್ತದೆ. ಅಂಥ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆ, ಆಮೇಲೆ ಒಂದು ಸಮಯ ಪ್ರಜ್ಞೆ ಭಾಳ ತುಂಬ ಇತ್ತು ಅವ್ರ ಹತ್ರ. ಆಮೇಲೆ ಹಿರಿಯ ಅಧಿಕಾರಿಗಳ ಬಗ್ಗೆ ಅಷ್ಟೊಂದು ಗೌರವವಾಗಿ ನಡ್ಕೊಳ್ಳುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ನೋಡ್ರಿ, ಈ ಒಂದು 60 ವರ್ಷ ಮುಗಿದ ನಂತರ ಎಲ್ಲರೂ ನಮ್ಮ KSRTC ಎಲ್ಲರೂ ಖುಷಿಯಾಗಿ ಹೋಗ್ತಿರ್ತಾರೆ. ಯಪ್ಪ ಈ ಜಂಜಾಟದಿಂದ ವಾಟ್ರ್ ನಾನು ಮುಗಿತಲ್ಲ ನೌಕರಿ, ಎಂಥ ಕಿರಿಕಿರಿ ನೌಕರಿ ಇದು, ಇಷ್ಟು ವರ್ಷ ಮಾಡಿದ್ದೆ ಸಾಕಾಗಿ ಅಂತೇಳಿ ನಕ್ಕೋತ ಹೋಗ್ತಾರೆ. ಆದ್ರೆ ನೀವು ನೋಡಿರ್ಬೋದು ಎಲ್ಲರೂ, ಇದನ್ನೇ ನಾನು ಅತಿಶಯೋಕ್ತಿ ಅಲ್ಲ. ಅನಿಲ್ ಅವ್ರನ್ನ ಮುಖ ನೋಡಿದ್ರೆ ಅವರು ಭಾಳೊಂದು ಭಾವೋದ್ವೇಗ ಆಗಿದ್ದಾರೆ. ಇಷ್ಟೊಂದು ಜನರನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತೇಳಿ ಅದು ಖಂಡಿತ ಇಲ್ಲ. ಯಾಕಂತಂದ್ರೆ
ಒಂದು ನಿವೃತ್ತಿಯಪ್ಪ ಅಂತಂದ್ರೆ ಅದು ನೀವು ವೃತ್ತಿಯಿಂದ ಮಾತ್ರ ನಿವೃತ್ತಿ ಹೊಂದಿರ್ತೀರಿ. ಅದಕ್ಕಾಗಿ ಉಳಿಕಿದ ಒಂದು ಯಾವುದೇ ಒಂದು ಸ್ನೇಹಿತರನ್ನಾಗಲಿ ಅಥವಾ ನಿಮ್ಮ ಬಂಧು ಬಳಗವನ್ನಾಗಲಿ ಅವ್ರ ಜೊತೆ ಇನ್ನೂ ನೀವು ಹತ್ತಿರ ಆಗ್ತೀರಿ. ಹೇಗಪ್ಪ ಅಂತಂದರೆ ಒಂದು ನೀವು ನೌಕರಿಯಪ್ಪ ಅಂದರೆ ಒಂದು ಪಂಜರದಲ್ಲಿರುವಂಥ ಒಂದು ಗಿಣಿ ಥರ ಇರ್ತೀರಿ. ಯಾಕಂತಂದ್ರೆ ಇವತ್ತು ನೀವು ನಿವೃತ್ತಿ ಆಗ್ತೀರಪ್ಪ ಅಂದ್ರೆ ಒಂದು ಪಂಜರದಿಂದ ಹೊರಗಿದ್ದಂಗೆ ನೀವು ಸ್ವತಂತ್ರವಾಗಿ ಆಕಾಶದಿಂದ ಆರಾಮಾಗಿ ನೀವು ಹಾರ್ತಾ ಹೋಗ್ಬೋದು. ಆ ಥರ ಒಂದು ನಿಮ್ಮ ಜೀವನ ಸುಖಮಯ ಆಗಿರ್ತದೆ. ಯಾಕಂತಂದ್ರೆ ಈ ಒಂದು ಸಂಸ್ಥೆಯಲ್ಲಿ ನೀವು ಕಂಪಲ್ಸರಿ ಪ್ರತಿದಿನ 8 ಗಂಟೆಗಳ ಕಾಲ ಒಂದು ಕೆಲಸ ನಿರ್ವಹಣೆ ಮಾಡಲೇಬೇಕಾಗ್ತದೆ. ಆಮೇಲೆ ನಿಮ್ಮ ಒಂದು ಪರ್ಸನಲ್ ಕೆಲಸ ಅಂತ ಇರ್ತವೆ. ಹೀಗಾಗಿ ನೀವು ಒಡನಾಟ ನಿಮ್ಮ ಸ್ನೇಹಿತರ ಜೊತೆ ಮಾಡೋಕ್ಕೆ ಸಿಗೋದಿಲ್ಲ. ನೀವು ನಿವೃತ್ತಿ ಆದಮೇಲೆ ನಿಮಗೆ ಸಂಪೂರ್ಣ ಒಂದು ಒಡನಾಟ ಸಿಗ್ತದೆ. ಆಮೇಲೆ ನಮ್ಮ ಬಸವನವರು ಹೇಳಿದ ಹಾಗೆ ಇನ್ನೂ ನೀವು ಸಂಘವನ್ನು ಬಲಪಡಿಸ್ಬೋದು. ಆಮೇಲೆ ಎಲ್ಲ ಒಂದು ತೊಂದರೆ ಒಳಗಾದಂಥ ಒಂದು ನೌಕರರ ಬಲವಾಗಿ ನೀವು ನಿಂತು ನೀವು ಅವರ ಒಂದು ಸಹಾಯ ಮಾಡ್ಬೋದು, ಅವರ ತೊಂದರೆಗಳನ್ನು ಆಲಿಸ್ಬೋದು, ಬಗೆಹರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಮತ್ತು ನೀವು ನಿಮ್ದು ಹೆಂಗಿತ್ತಪ್ಪ ಅಂತಂದ್ರೆ ಶ್ರಮೇವ ಜಯತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಾವು ಮಾಡಿದ್ದೀರಿ. ತಾವು ಒಂದು ನಿಮ್ಮ ನುಡಿಯನ್ನು ಮಾತನಾಡ್ತಾರೆ. ಅನ್ನಕ್ಕೆ ಹಾಕುವ ನೀರು ನಮ್ಮ ಬೆವರಿಂದ ಹೊರತಾಗಿ ಬೇರೆ ಕಣ್ಣಿನಿಂದ ಇರಬಾರದು ಅಂತ ಒಂದು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಸುಮಾರು ನಾನು 1998ರಿಂದ ನಾನು ನನ್ನ ಜೊತೆ ಅವರು ಅವರ ಒಂದು ಕಾರ್ಯನಿರ್ವಹಣೆಯನ್ನು ನೋಡಿದ್ದೇನೆ. ಮತ್ತು ಸುಮಾರು 1997ರಲ್ಲಿ ಬಾಗಲಕೋಟೆ ವಿಭಾಗದಲ್ಲಿ ನಿರ್ವಾಹಕರಾಗಿ ಕೆಲಸ ಸೇರಿದ್ದು 25 8 ಸುಮಾರು 33 ಸ್ವತಂತ್ರ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗ ನಮ್ಮ ಚನ್ನಪಟ್ಟಣಕ್ಕೆ ಒಂದು ಸುಮಾರು 5 ವರ್ಷ 2020ರಲ್ಲಿ ಸಾರಿಗೆ ಕೆಲಸದಲ್ಲಿ ಸೇರಿದ್ದು. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.